ಗಜಪುರದ ರಸನ ತಮ್ಮ ಪಾತ್ರ ಗಜಪುರದ ರಸನ ತಮ್ಮ ಪಾತ್ರ ಗಜಪುರ 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 ಗಜಪುರದ ರಸನ ತಮ್ಮ ಪಾತ್ರ ಭರದಿಯಾಗದ ಹಯವಾಕೊಂಡು ಏನೇನು ಭರದಿಯಾಗದ ಹಯವ ಹಯವಾಕೊಂಡು ಯಾಗದ ಹಯವ ಹಯವಾಕೊಂಡು ಭರದಿ ನಮ್ಮ ಭವನಕ್ಕೆ ಬಂದವನೇ ಭರದಿ ನಮ್ಮ ಭವನಕ್ಕೆ ಬಂದವನೇ ಏ ಪರಾಕು ಸ್ವಾಮಿ ಪರಾಕು ಭರದಿ ನಮ್ಮ ಭವನಕ್ಕೆ ಬಂದವನೇ ಏ ಪರಾಕು ದೊರೆಯ ಭರದಿ ನಮ್ಮ ಭವನಕ್ಕೆ ಬಂದವನೇ ಏನೇನು ಹಾಗಲ್ಲೋ ವನದ ಕಾವಲಿನಲ್ಲಿರುವಾಗ ಏನಾಯ್ತು ಏನು ಏನಾಯ್ತು ಅರಣ್ಯ ಏನು ಹಾಗಂದ್ರೆ ಕುದುರೆ ಹಾ ಮುಂದೆ ಮತ್ತೆ ಏನು ಒಳ್ಳು ಕುದುರೆಯ ಹಿಂದೆ ಬಾಲವಿಲ್ಲದೆ ಮುಂದೆ ಹತ್ತದೇನು ಮತ್ತೆ ಕುದುರೆಯ ಹಿಂದೆ ಅಲ್ಲ ಏನು ಯಾರತ್ತಂತೆ ಹರಿಪುರ ಗಜಪುರ ಅಲ್ಲಿಗೆ ಅರಸು ಏನಾಯ್ತು ಅವನಿಗೆ ಮತ್ತೆ ಏನು ಹಾಗಲ್ಲ ಅವನ ತಮ್ಮ ಪಾರ್ಥ ಏನೇನು ಹಾಗಲ್ಲವು ಅವನು ಮಹಾ ಸಮರ್ಥ ಹೇಗದನ್ನು ತಿಳಿದುಕೊಂಡೆ ನೋಡುತ್ತಾ ನಿಂತಿರೋ ನೀವು ಮತ್ತೆ ಅರಿಗಳನ್ನು ಕಂಡೊಡನೆ ಓಡಿ ಬರಲಿಕ್ಕೆ ನಿಮ್ಮನ್ನು ನೇಮಿಸಿದ್ದು ಏನು ಮಾಡಿದಿರಿ ಸರಿ ಮುಂದೆ ನಾನು ಹೇಳ್ತೇನೆ ಅಂತೂ ಕೊನೆಯವರೆಗೆ ಅವರಿಂದ ಸುಮ್ಮನೆ ಎಟ್ಟು ತಿನ್ನುತ್ತಾ ನಿಂತಿರೋ ಮತ್ತೆ ಏನು ನಿಮಗೂ ಅವರಿಗೂ ಎಷ್ಟು ಬಾರಿ ಯುದ್ಧ ಆಯಿತು? 2 ಬಾರಿ ನೀವು ಸೋತಿರಿ. ಒಂದನೇ ಬಾರಿ ನಾವು ಸೋತೆ. ಎರಡನೆಯ ಬಾರಿ ಅವಸರದ ಹೋಲಗವನ್ನು ಈ ಸಂಧ್ಯಾ ಕಾಲದಲ್ಲೇ ಸೇರಿಸಿ ಮಂತ್ರಾಲೋಚಿಸಬೇಕಾಯ್ತಲ್ಲ. ಚಾರಕ
ಮಂತ್ರಿ ಸುಬುದ್ಧಿಯನ್ನ ಬರಡು ಹೋಗು. ಆಗಲಿ. ನಾಯಕನು ಬುದ್ಧಿಯ ಕರೆದು ಮಂತ್ರಿ ಸುಬುದ್ಧಿ ಹರಿರಾಜರ ದಂಡು ನಮ್ಮಲ್ಲಿಗೆ ಬಂದದೆಯಂತೆ. ಮುಂದೆ ಪಂಚವರ್ಣದ ಕುದುರೆಯಂತೆ. ಕುದುರೆಯ ಹಣೆಯಲ್ಲಿ ಒಂದು ಲೇಖನವಂತೆ. ಈಗ ಈ ಕುದುರೆ ಎಲ್ಲಿಯದು, ಯಾಕೆ ಬಂತು ಎಂಬೆಲ್ಲ ವಿಚಾರವನ್ನ ಎಲ್ಲರಿಗೂ ತಿಳಿಯುವಂತೆ ಸವಿಸ್ತಾರವಾಗಿ ವಾಚಿಸಿ ನೋಡೋಣ. ಸೋಮ ವಂಶಜಾತಾದು ಗುಣಧೀರ ಸೋಮ ವಂಶಜಾತಾದು ಗುಣಧೀರ ಯಮಜಾತ ಭೀಮ ಬಲಾನ್ವಿತನೋ ಯಮಜಾತ ಭೀಮ ಬಲಾನ್ವಿತನೋ ಭೂಮಿಗಧಿಕವಾದ ಭಟಮೂರು ಲೋಕದ ಭೂಮಿ ಪಾಲರೊಳ್ ಶ್ರೇಷ್ಠನು ಭೂಮಿಗಧಿಕವಾದ ಭಟಮೂರು ಲೋಕದ ಭೂಮಿ ಪಾಲರೊಳ್ ಶ್ರೇಷ್ಠನು ಯಮಜಾತನು ಭೂಮಿಗಧಿಕವಾದ ಭಟಮೂರು ಲೋಕದ ಭೂಮಿ ಪಾಲರೊಳ್ ಶ್ರೇಷ್ಠನು ದೇವರ ಹಯದ ಹಣೆಯಲ್ಲಿರುವ ಈ ಲೇಖನದ ಅಕ್ಷರಗಳು ಮುತ್ತು ಪೋಣಿಸದಂತೆ ಬಲು ಸುಂದರವೂ ಆಕರ್ಷಕವೂ ಆಗಿವೆ. ಚಂದ್ರಕುಲ ಸಂಜಾತ ಸಾಧು ಗುಣಧೀರ ಮೂರು ಲೋಕದ ಭೂಪತಿರಲ್ಲಿ ಶ್ರೇಷ್ಠ ಯಮ್ಮನ ಗಂಡನಾದ ಯುಧಿಷ್ಠಿರನು ಹಸ್ತಿನಾವತಿಯ ರಾಜನಂತೆ. ಅವನಿಗೆ ಭೀಮ ಅರ್ಜುನ ನಕುಲ ಸಹದೇವರೆಂಬ ವೀರಾಧಿವೀರ ತಮ್ಮಂದಿರಂತೆ. ಕೌರವಾದಿ ಬಂಧುಗಳನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರಂತೆ. ಇದು ಆತನ ಯಜ್ಞಾಶ್ವ. ಬಲವುಳ್ಳವರು ಗಟ್ಟಿ ಕಾದಾಡಬೇಕಂತೆ. ಬಲಹೀನರಾದವರು ಕೆಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಶರಣಾಗಬೇಕಂತೆ. ಚಿತ್ರಾಂಗದೇಯ ನಂದನ
ಎಂಥ ರಾಜನೋ ನಾನು. ಛೆ! ಅಚಲವಾದ ಬೆಳ್ಳಿಯ ಬೆಟ್ಟ ಆ ಚಂದ್ರಚೂಡನಿಗೆ ಸ್ಥಿರವಾದರೆ ಚಂದ್ರಾನ್ವಯದಲ್ಲಿ ಹುಟ್ಟಿದ ಈ ಪಾಂಡವರಿಗೆ ಹಸ್ತಿನಾವತಿಯ ಪಟ್ಟ ಶಾಶ್ವತವು ಅಲ್ಲವೇ ಅಲ್ಲ? ಸಕ್ಕು ಸಕ್ಕಿನ ಮಾತು. ಆದುದರಿಂದ ಏನ್ ಮಾಡಬೇಕು? ಆ ಕುದುರೆಯನ್ನು ವಿಶೇಷವಾದ ಲಾಯದಲ್ಲಿ ಕಟ್ಟಿದ್ದು, ಅದಕ್ಕೆ ಬಲವಾದ ರಕ್ಷೆ ಸಾಮಂತಾದಿ ಅರಸರನ್ನೆಲ್ಲ ಸೇನಾ ಸಮೇತ ಕರೆದು ತುರಂಗ ಬಲ ಸಿದ್ಧಪಡಿಸಿ ನಾಳೆ ಮುಂಜಾನೆ ಪಾರ್ಥ ನಡೆದ ಯುದ್ಧ ಎನ್ನುವ ಡಂಗುರ ಹೊಡೆದು ಆಗಲಿ. ದೇವಿಯ ಚಿತ್ರಾಂಗದಯ ದೂತಿಯರು ದೇವಿ ಚಿತ್ರಾಂಗದಯ ದೂತಿಯ ಕೋವಿದ ಶ್ರವ ತಡೆದಾಗ ಕೋವಿದ ಶ್ರಮ ತಡೆದ ಪಾರ್ಥಿಯ ಕೋವಿದ ಶ್ರಮ ತಡೆದಾಗ ಪಾರ್ಥಿಯ ಟಿವಿಯನ್ನು ನೋಡುತ್ತಾ ಟಿವಿಯನ್ನು ನೋಡುತ್ತಾ ಮರೆಯಲಿ ನಿಂದು ಭಯಗೊಂಡು ಭಯಗೊಂಡು ಎಂತಹ ವೀರಾವೇಶವೇ ಇವನದ್ದು. ನಾವು ಸುಮ್ಮನೆ ಉಳಿದರೆ ಅನಾಹುತ ಖಂಡಿತ. ಈ ವಿಚಾರವನ್ನು ತಾಯಿ ಚಿತ್ರಾಂಗದ ದೇವಿಯಲ್ಲಿ ಹೇಳೋಣ. ಆಗಲಿ. ಅಮ್ಮ ಚಿತ್ರಾಂಗದ. ಯಾರೇ ಇದು? ಓ, ಮಿತ್ರೆ ಕಟಕಿ, ಸಕೀಲ ತಾಂಗಿ. ಏನೇ ನಿಮ್ಮ ಮೊಗ ಕಣ್ಣುಗಳಲ್ಲಿ ಕಾತುರತೆ ಎದ್ದು ಕಾಣುತ್ತಿದೆ. ಅವಸರದಿಂದ ಬಂದಂತಿದೆ. ಏನೇ ವಿಚಾರ? ಲಾಲಿಸಬೇಕಮ್ಮ. ಹೇಳಿ. ಅಮ್ಮ, ಮಕ್ಕಳಂತೆ ನಮ್ಮನ್ನು ಪ್ರೀತಿಯಿಂದ ಸಾಕಿ ಸಲಹಿದವರು ನೀವು. ನಿಜ. ನನ್ನ ಅನುಕೂಲತೆಗೆ ಸದಾ ಒದಗುವವರು ನೀವೆಂದ ಮೇಲೆ ಅದರಲ್ಲೇನೇ ವಿಶೇಷ? ನಾವಾಡುವ ಮಾತುಗಳನ್ನು ಪ್ರೀತಿಯಿಂದ ಲಾಲಿಸಬೇಕಮ್ಮ. ನಿಮ್ಮ ಮಾತುಗಳನ್ನ ಕೇಳುವುದರಲ್ಲಿ ನಾನೆಂದಾದರೂ ಬೇಸರ ತೋರಿಸಿದ್ದೇನೆಯೇ? ಅಮ್ಮ, ಹಸ್ತಿನಾವತಿಯಂತೆ ಹಾ, ಅಲ್ಲಿಗೆ ಅರಸು ಧರ್ಮರಾಯನಂತೆ. ನಿಜ. ಚಂದ್ರಾನ್ವಯದ ಅರಸುಗುವರರವರು ಏನಾಯ್ತು? ಅವರಿಗೆ ಭೀಮ, ಅರ್ಜುನ, ನಕುಲ, ಸಹದೇವರೆಂಬ ವೀರಾದಿವೀರ ಸಂಬಂಧಿರಂತೆ. ಅಯ್ಯೋ ನಿಮ್ಮ, ಇದೆಲ್ಲ ತಿಳಿಯದವಳೆ ನಾನು. ಏನೋ ಹೊಸ ಸುದ್ದಿ ಅಂತ ಕಿವಿ ಅರಳಿ